ಗೊತ್ತಾ ಇಲ್ಲಿ ಚಿಕ್ಕ ಚಿಕ್ಕ ಗಲ್ಲಿಯಲ್ಲಿ ಇನ್ನು ನಡೀತಾ ಇದೀವಿ, ಸಿಗ್ತಾ ಇಲ್ಲ, ಜಾಗ ಎಲ್ಲ ಇಲ್ಲಿ. ತುಂಬಾ ಮಲಾಯು ಇದರ ಹೆಸರು, ತುಂಬಾ ಚೆನ್ನಾಗಿದೆ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ಅಯೋಧ್ಯೆ ಎಲ್ಲ ಮುಗಿಸ್ಕೊಂಡಿದ್ದೀವಿ. ಸೊ ಇವತ್ತು ಎದ್ದು ಫ್ರೆಶ್ ಅಪ್ ಆಗಿ ವಾರಣಾಸಿಗೆ ಹೋಗ್ತಾ ಇದ್ದೀವಿ. ಬನ್ನಿ. ಇಲ್ಲಿ ಆ್ಯಕ್ಚುಲಿ ಟಿಫನ್ ಸಿಗಲ್ಲ, ಅದಕ್ಕೆ ಬೆಳಗ್ಗೆ ಪಕೋಡ ತಿಂದಿದ್ದೀವಿ. ನೋಡಿ ಟೀ ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ ಗ್ಲಾಸಲ್ಲಿ ಕೊಡಲ್ಲ ಗೈಸ್, ಇಲ್ಲೆಲ್ಲ ಗ್ಲಾಸಲ್ಲಿ ಕೊಡಲ್ಲ, ಅದೊಂದು ಮಣ್ಣಿಂದಿರುತ್ತೆ ಗ್ಲಾಸಸ್ಸು, ಅದರಲ್ಲೇ ಕೊಡ್ತಾರೆ. ಚೆನ್ನಾಗಿರುತ್ತೆ, ಬಟ್ ನಾನು ಕುಡಿಯಲ್ಲ, ಇವರೆಲ್ಲ ಕುಡಿತಾರೆ. ಆನ್ ದ ವೇ ಟಿಫನ್ ತಿನ್ನಕ್ಕೆ ಬಂದ್ವಿ. ಇಲ್ಲಿ ನಮ್ಮ ಸೌತ್ ಇಂಡಿಯನ್ ಥರ ಟಿಫನ್ಸ್ ಏನೂ ಸಿಗಲ್ಲ, ಬಟ್ ಜಸ್ಟ್ ಪರಾಟ, ಆಲೂ ಪರಾಟ, ಅದು ಇದು ಪರಾಟಾಸ್ ಅಷ್ಟೇ ಇದೆ. ಸೊ ಅದನ್ನೇ ಆರ್ಡರ್ ಮಾಡಿದ್ದೀವಿ, ವೆಯ್ಟ್ ಮಾಡ್ತಾ ಇದ್ದೀವಿ ಅದು ಬರೋಕ್ಕೆ. ನೋಡಿ ಗಾಯ್ಸ್, ಪರಾಟ ಬಂತು. ಯಾವ್ದಿದು? ಆಲ್ರೆಡಿ ಮೊಸರು ಹಾಕಿದ್ರು. ನನ್ನ ಪರೋಟ ಬಂತು. ಆಮೇಲೆ ಹೆಂಗಿದೆ? ತುಂಬ ಬಿಸಿಲಿರುತ್ತೆ, ಇಲ್ಲ ತುಂಬ ಚಳಿ ಇರುತ್ತೆ. ಬಿಕಾಸ್ ನಾವು ಯಾವುದನ್ನು ತಡ್ಕೊಳ್ಳಲ್ಲ. ಬಿಸಿಲಿದ್ರೆ ಅಯ್ಯೋ ಬಿಸಿಲು ಅಂತೀವಿ, ತಣ್ಣಗಿದ್ರೆ ಅಯ್ಯೋ ಚಳಿ ಅಂತೀವಿ. ಸೊ ಯಾವುದು ತಡ್ಕೊಳ್ಳಲ್ಲ. ಇವಾಗ ರೂಮ್ಸಲ್ಲಿ ನಮ್ಮ ಬ್ಯಾಗ್ಸ್ ಎಲ್ಲ ಇಟ್ಬಿಟ್ಟು ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಬೇಕು. ಫುಲ್ಲು ರಶ್ ಇದೆ, ಗೊತ್ತಿಲ್ಲ ಹೆಂಗೆ ಸರ್ವೈವ್ ಆಗ್ತೀವಿ ಇಲ್ಲಿ ಅಂತ. ಬನ್ನಿ ನೀವು ನಮ್ಮ ಜೊತೆ. ಇಲ್ಲಿ ನೋಡಿ, ನಾವು ಆ್ಯಕ್ಚುಲಿ ರೂಮ್ ಬುಕ್ ಮಾಡಿದ್ವಿ, ಅದು ಯಾವ್ಯಾವುದೋ ಗಲ್ಲಿಯಲ್ಲಿದೆ. ಆಲ್ಮೋಸ್ಟ್ 1 ಕಿಲೋಮೀಟರ್ ನಡೆದಿದ್ದೀವಿ ಈ ಥರ ಚಿಕ್ಕ ಚಿಕ್ಕ ಗಲ್ಲಿಯಲ್ಲಿ. ಇನ್ನೂ ನಡೀತಾ ಇದ್ದೀವಿ, ಸಿಗ್ತಾ ಇಲ್ಲ, ಹೋಗ್ತಾ ಇದ್ದೀವಿ ಗೈಸ್. ನೋಡಿ ಹಸು ಎಲ್ಲ ಇದೆ. ನಾವು ಆಲ್ರೆಡಿ ರೂಮ್ಸ್ ಎಲ್ಲ ಬುಕ್ ಮಾಡಿದ್ವಿ, ಬಟ್ ದೆನ್ ಇಲ್ಲಿ ಬಂದು ರೂಮ್ಸೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಕುತ್ಕೊಂಡು ವೇಟ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಇದು ನೋಡಿ ಮಲಾಯು ಅಂತ ಸ್ವೀಟು, ದೊಡ್ಡ ಬಾಂಡ್ಲಿಯಲ್ಲಿದೆ. ಹೆಂಗಿದೆ ಮಲಾಯು ಇದರ ಹೆಸರು, ತುಂಬಾ ಚೆನ್ನಾಗಿದೆ. ಹೌದಾ? ಗಾಯದಲ್ಲಿ ಯಾವುದೋ ಅಂಗಡಿಗೆ ಬಂದ್ವಿ, ಅವ್ರು ಎಲ್ಲಾರನ್ನೂ ಒಳಗಡೆ ಹಿಂಗೆ ಕೂರಿಸ್ಬಿಟ್ಟು ತಿನ್ನೋಕೆ ಕೊಟ್ಟಿದ್ದಾರೆ. ಮಮ್ಮಿ ಯಮ್ಮಿ ಆಗಿದೆ, ತಿನ್ಬೇಕು. ನೋಡಿ ಗಾಯ್ಸ್, ನೋಡಿ ಇಲ್ಲಿ ಸ್ವೀಟ್ಸ್ನ ಹೆಂಗೆ ಇಟ್ಟಿದ್ದಾರೆ, ಎಷ್ಟೊಂದು. ಇಲ್ಲಿ ಎಷ್ಟು ರಶ್ ಇದೆ ಗೊತ್ತಾ, ನಡೆಯೋಕ್ಕೆ ಬೇಜಾರಿ ಜನದ ಮಧ್ಯ. ನೋಡಿ. ಸೊ ಗೈಸ್, ಬನಾರಸ್ಗೆ ಬಂದಿದ್ವಿ ಅಂತ ಇವರೆಲ್ಲರೂ ಸಿಲ್ಕ್ ಸ್ಯಾರಿ ತಗೊಳ್ತಾ ಇದ್ದಾರೆ. ರಶ್ ಇದೆ ಗೊತ್ತಾ ಇಲ್ಲಿ. ಇವಾಗ ಅಲ್ಲೆಲ್ಲ ತಿನ್ಕೊಂಡು ಇಲ್ಲಿ ಗಂಗಾ ಆರತಿ ನೋಡಕ್ ಬಂದಿದ್ದೀವಿ. ತುಂಬ ರಶ್ ಇದೆ, ಫುಲ್ ಮೇಲೆ ಮಾಡಿದ್ವಿ. ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ದಿರೋಷ್ಟು ನಿಂತ್ಕೊಳ್ಳೋಕ್ಕೂ ಜಾಗ ಎಲ್ಲ ಇಲ್ಲಿ. ತುಂಬ ರಶ್ ಇದೆ, ಕಷ್ಟಪಟ್ಟು. ಗುಡ್ ಮಾರ್ನಿಂಗ್ ಗಾಯ್ಸ್. ಇವತ್ತು ರಾತ್ರಿ ಎಲ್ಲ ನಾವು ನಿದ್ದೆನೇ ಮಾಡಿಲ್ಲ. ನಿನ್ನೆ ಗಂಗಾ ಆರತಿ ಮುಗಿಸ್ಕೊಂಡು ಊಟ ಮಾಡಿ ಕಾಲಭೈರವ ಟೆಂಪಲ್ಗೆ ಕ್ಯೂ ಅಲ್ಲಿ ನಿಂತಿದ್ವಿ.
ಅದ್ರ ದರ್ಶನನೇ ಅರೌಂಡ್ 12 o'clock ಆಯಿತು. ಆಮೇಲೆ ಅಲ್ಲಿಂದ ಕಾಶಿ ವಿಶ್ವನಾಥ ಟೆಂಪಲ್ಗೆ ಕ್ಯೂ ನಿಂತ್ಕೊಂಡ್ವಿ ಗಾಯ್ಸ್. ಮಧ್ಯರಾತ್ರಿ 2 ಗಂಟೆಗೆ ನಿಂತ್ಕೊಂಡಿದ್ದು ಕ್ಯೂವಲ್ಲಿ. ಬೆಳಗ್ಗೆ 5 ಗಂಟೆಗೆ ನೀಟಾಗಿ ದರ್ಶನ ಆಯಿತು. ಸೊ ಇವಾಗ ದರ್ಶನ ಮುಗಿಸ್ಕೊಂಡ್ಬಂದು ಬ್ಯಾಗ್ಸ್ ಎಲ್ಲ ರೆಡಿ ಮಾಡಿಬಿಟ್ಟು ಒಂದು ಜೊತೆ ಬಟ್ಟೆ ತಂದಿದ್ವಿ ಗಾಯ್ಸ್, ಅದನ್ನು ಹಾಕ್ಕೊಳ್ಳಿಲ್ಲ ನೀಟಾಗಿ. ಸೊ ರೂಮ್ಸಿಗೆ ಬಂದು ಫ್ರೆಶ್ ಅಪ್ ಆಗಿ ಇವಾಗ ಇಲ್ಲಿ ಟಿಫನ್ ತಿಂತಾ ಇದ್ವಿ. ಬಟ್ ಅಲ್ಲಿ ಭಜನೆ ಮಾಡ್ತಾಯಿದ್ರು, ಸಾಂಗ್ಸ್ ಆಡ್ತಾಯಿದ್ರು. ಅದಕ್ಕೆ ನಾನು ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ ಟಿಫನ್ ತಿಂದಿದ್ದು. ಸೊ ಬನ್ನಿ ಇವಾಗ ಪ್ರಯಾಗ್ರಾಜಿಗೆ ಹೋಗಬೇಕು. ಹೋಗೋಣ. ಯಾಕೆ ನಾನು ಕಾಶಿ ವಿಶ್ವನಾಥ ಟೆಂಪಲ್ದು ವೀಡಿಯೋ ಎಲ್ಲ ಮಾಡಿಲ್ಲ ಅಂದರೆ ಆ್ಯಕ್ಚುಲಿ ಫೋನ್ಸ್ ಎಲ್ಲ ಅಲೌವ್ ಇರಲಿಲ್ಲ. ಮತ್ತು ವಿ ಆಲ್ಸೋ ಫೆಲ್ಟ್ ಇಲ್ಲಿ ಲಾಕರ್ಸಲ್ಲೆಲ್ಲ ಇಡೋದು ಸೇಫ್ ಅಲ್ಲ ಅಂತ. ಅದು ಬೇರೆ ನಾವು 13 ಪೀಪಲ್ ಇದ್ದೀವಿ. ಸೊ 13 ಫೋನ್ಸೆಲ್ಲ ಆ ಥರ ಬೇರೆಯವ್ರ ಹತ್ರ ಇಡೋದು ಬೇಡ ಅಂದ್ಬಿಟ್ಟು ನಾವು ಇಲ್ಲೇ ರೂಮಲ್ಲೇ ಎಲ್ಲ ಇಟ್ಬಿಟ್ಟು ಲಾಕ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ವಿ. ಅದಕ್ಕೆ ನಾನೇನೂ ವಿಡಿಯೋ ಮಾಡೋಕ್ಕಾಗಿಲ್ಲ. ನನಗೆ ಕಾಶಿ ವಿಶ್ವನಾಥ ಟೆಂಪಲ್ದು ತುಂಬ ಸ್ಟ್ರಿಕ್ಟು ಗೈಸ್. ಇಲ್ಲಿ ಫೋನೆಲ್ಲ ಅಲೌವ್ ಮಾಡಲ್ಲ ಒಳಗಡೆ. ಬಟ್ ಟೆಂಪಲ್ ಮಾತ್ರ ತುಂಬ ಚೆನ್ನಾಗಿದೆ. ಒಂದು ಸತಿ ವಿಸಿಟ್ ಮಾಡಲೇಬೇಕು. ತುಂಬ ಚೆನ್ನಾಗಿದೆ. ಆಟೋ ನಮ್ಮ ಥರ ಇರಲ್ಲ, ಒಂಥರ ಡಿಫ್ರೆಂಟ್ ಆಟೋಗಳು ಸಣ್ಣಕ್ಕೆ ಇರುತ್ತೆ. ಮತ್ತು ಇದು ನೋಡಿ ಒಳ್ಳೆ ಬೈಕ್ ಥರ ಐತೆ. ಹಿಂಗೆ ಗಾಯಿಸಿಲ್ಲ ಆಟೋಗಳು. ಗಾಯ್ಸ್ ನೋಡಿ ಹೆಂಗೆ ಎತ್ಕೊಂಡು ಹೋಗ್ತಾವ್ರೆ.